ಇದು ನನ್ನ ಕೊನೆಯ ಎಲೆಕ್ಷನ್ ಇತ್ತು. ಈ ಕೊನೆಯ ಎಲೆಕ್ಷನ್ ಗೆಲ್ತಕ್ಕಂಥ ಅವಕಾಶ ಇತ್ತು. ಅದು ನನ್ನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮಗೆ ಸೋಲಿಸಿದಲ್ಲದೆ ಪಕ್ಷ ಇವತ್ತು ಅವನಿಗೆ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ನನಗೆ ಪಾರ್ಟಿ ಸಸ್ಪೆಂಡ್ ಮಾಡಿದವನಿಗೆ ಈ ಪಾರ್ಟಿ ಡಿಸಿಪ್ಲಿನ್ ನಂಗೆ ಅರ್ಥ ಆಗ್ತಾ ಇಲ್ಲ. ಯಡಿಯೂರಪ್ಪಜಿ ಒಬ್ಬರೇ ನನಗೆ ಮಾತಾಡಿದ್ದು ಈ ಅನ್ಯಾಯ ಆಗಿದೆ ಅವ್ರಲಿಂದ, ಅವ್ರ ಮಗಲಿಂದ. ಯಾಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರು, ಅವರಿಗೆ ನಿತಿನ್ ಗುತ್ತೇರತ್ತು ಯಾವ ಕಾರಣ ತಗೋಬಾರ್ದು. ಯಾಕೆ ಇದು ರಾಜಕೀಯ ಸಂಬಂಧಗಳಿದ್ರೆ ನಾನು ಕ್ಷಮಿಸ್ತಿದ್ದೆ. ಅವನಿಗೆ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡು ನನ್ನ ರಾಜಕೀಯ ಸರ್ವಸ್ವನೇ ಯಾವ ರೀತಿ ತಾಯಿ ಕುಟುಂಬ ಹೊಡೆದಿದ್ದಾನೆ. ರಾಜ್ಯಕ್ಕೆ ಒಂದು ಒಳ್ಳೆಯ ಗೌರವ ಇರ್ತಕ್ಕಂಥ ಗುತ್ತೇದಾರ್ ಕುಟುಂಬ. ತಂದೆಯವರ ಹೆಸರು ನಾನು ಬಹಳ ಎತ್ತರಕ್ಕೆ ಒಯ್ದಿದ್ದೀನಿ. ಎಲ್ಲಿಯೂ ಕೂಡ ರಾಜಕಾರಣದಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ. ಒಂದು ವೈಟ್ ಪೇಪರ್ ಇದ್ದಂಥ ನಮ್ಮ ಕುಟುಂಬ, ಈ ಕುಟುಂಬವನ್ನು ಇವತ್ತು ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ನಮ್ಮೆಲ್ಲ ಕೆಲವು ಅಣ್ಣತಮ್ಮರು ತಗೊಂಡು ತಂಗಿದೂರಿಗೆ ತಗೊಂಡು ನನ್ನ ವಿರುದ್ಧ ಚುನಾವಣೆಯಲ್ಲಿ ಪ್ರತಿಸ್ಪರ್ಧೆ ಮಾಡೋದಲ್ಲದೆ ನಾನಾ ರೀತಿಯ ಸಿಂಗಲ್ ವರ್ಡ್ನಲ್ಲಿ ಮಾತನಾಡಿದ್ದು ಬಹಳ ನೋವಾಗಿ. ದುರ್ಯೋಧನ ಕೆಟ್ಟ ಹಣ ಅಂತ ಹೇಳಿದ್ರು ಕೂಡ ಪುತ್ರ ಯಾಮವ ಅವನಿಗೆ ಶಕ್ತಿ ಕೊಡಬೇಕನ್ನೋಂಥ ಉದ್ದೇಶದಿಂದ ಏನು ಆಕಿ ತನ್ನ ಕಣ್ಣು ದೃಷ್ಟಿಯನ್ನು ಅವನ ಮೇಲೆ ಬಿಟ್ಟು ವಜ್ರ ಸರಿ ಮಾಡ್ತಾಳೆ. ನಮ್ಮ ತಮ್ಮನ ಕೆಲವು ನಡವಳಿಕೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಸುಧಾರಿಸ್ತೀವಿ, ನಾವು ಇರ್ತೇವೆ, ಅವನಿಗೆ ಮಾರ್ಗದರ್ಶನ ಮಾಡ್ತೀವಿ ತಿಳ್ಕೊಂಡು ಇಡೀ ನನ್ನ ರಾಜಕೀಯ ನನ್ನ ಆಫ್ಟರ್ ರಿಟೈರ್ಮೆಂಟ್ ನಿತಿನ್ ಗುತ್ತಿದ್ದಾರೆ ಅಂತ ಇಡೀ ತಾಲೂಕಿನ ನೀವೆಲ್ಲ ದೊಡ್ಡ ಮನಸ್ಸು ಮಾಡ್ರಿ ಅಂತ ಹೇಳ್ತಕ್ಕಂಥ ಸೌಜನ್ಯ ಆದ್ರೂ ಬೇಕಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂಥ ರೀತಿ, ವಿಜೇಂದ್ರು, ಸಿ ಟಿ ರವಿ ಇವತ್ತು ಪಕ್ಷ ಹಾಳು ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಹಿಂದುಳಿದವರಿಗೆ ಒಂದು ರೀತಿ ಅವಮಾನ ಆಗ್ತಾ ಇದೆ. ಯಾವ ಪಕ್ಷ ನಮಗೆ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ, ನಮ್ಮ ಕಾರ್ಯಕರ್ತರನ್ನು ವಿಶ್ವಾಸ ತಗೊಂಡು ಹೋಗ್ತಾರೆ, ಅವರಿಗೂ ಸ್ಥಾನಮಾನ ಕೊಡ್ತಾರೆ, ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕರ್ನಾಟಕದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ 19ನೇ ತಾರೀಕು ಒಳಗಡೆ ನಾ ಒಂದು ರಾಜಕೀಯ ತೀರ್ಮಾನ ತೆಗೆದುಕೊಳ್ತಾ ಇದ್ದೀನಿ.